ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಕ್ಷಣಗಳು. ಇದು ಬಂದು ನನ್ನ ಡಯಟ್ ಡೇ 11 ಡಿಸೆಂಬರ್ 22 ಸಂಡೇ. ಸೊ ನಾನು ವಿಡಿಯೋಸ್ನೆಲ್ಲ 1 ವೀಕ್ ಲೇಟ್ ಆಗಿ ಅಪ್ಡೇಟ್ ಮಾಡ್ತಾ ಇರೋದು ಯೂಟ್ಯೂಬ್ ಅಲ್ಲಿ. ನಾನು ಡಯಟ್ ರೂಟೀನ್ 1 ವೀಕ್ ಸ್ಟಾರ್ಟ್ ಮಾಡಿದ್ಮೇಲೆನೆ ಅಪ್ಡೇಟ್ ಮಾಡೋದ್ರಿಂದ ನಿಮ್ಗೆ ಡೇ ಟು ಡೇದು ಕರೆಕ್ಟ್ ಆಗಿ ಆಗ್ತಿರಲ್ಲ. 1 ವೀಕ್ ಲೇಟ್ ಆಗಿ ವಿಡಿಯೋಸ್ ನ ಪೋಸ್ಟ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೆ ನಾನು ನನ್ಗೆ ಅಂತ ಪಪ್ಪಾಯ ಆಪಲ್ ಬ್ರೇಕ್ಫಾಸ್ಟ್ ಸ್ಮೂದಿನೇ ಮಾಡ್ಕೊಂತಿದ್ದೆ. ಸಂಡೇ ಆಗಿರೋದ್ರಿಂದ ಯಾವ್ದೇ ತರ ಡ್ರಿಂಕ್ ನಾನು ಕುಡಿಲಿಲ್ಲ, ಎದ್ದಿದ್ ಲೇಟ್ ಆಗಿರೋದ್ರಿಂದ. ಅದರಿಂದ ಡೈರೆಕ್ಟ್ ಆಗಿ ಬ್ರೇಕ್ಫಾಸ್ಟ್ ಸ್ಮೂದಿಗೆ ನಾನಿಲ್ಲಿ ಪಪ್ಪಾಯ, ಆಪಲ್, ಚಿಯಾ ಸೀಡ್, ಡೇಟ್ಸ್, ಲೋ ಫ್ಯಾಟ್ ಮಿಲ್ಕ್ ನ ಹಾಕೊಂಡು ಈ ಒಂದು ಸ್ಮೂದಿನ ರೆಡಿ ಮಾಡ್ಕೊಂಡೆ. ಇನ್ನು ನಮ್ಮ ಮನೆಯವರು ಊರಲ್ಲಿ ಇರ್ಲಿಲ್ಲ, ಸೊ ತಿಂಡಿ ಏನು ಮಾಡೋದಿರ್ಲಿಲ್ಲ. ನನಗ್ ಮಾತ್ರ ಇದೊಂದು ಬ್ರೇಕ್ಫಾಸ್ಟ್ ಸ್ಮೂದಿನ ಮಾಡ್ಕೊಂಡೆ. ಇನ್ನು ಮಧ್ಯಾಹ್ನ ಲಂಚ್ಗೆ ಅಂತ ನಾನು ಒಂದು ಮಕಾನದು ಸಲಾಡ್ ರೆಡಿ ಮಾಡ್ಕೊಂತಿದ್ದೆ. ಯೂಶಲಿ ಮಕಾನನ ನಾವು ಡ್ರೈ ರೋಸ್ಟ್ ಮಾಡಿ ಅದಕ್ಕೆ ಒಂದು ಒಗ್ಗರಣೆ ತರ ಕೊಟ್ಟು ಕೂಡ ತಿನ್ಬಹುದು. ಬಟ್ ಇದು ನಾನು ಒಂದ್ ಸ್ವಲ್ಪ ಡಿಫ್ರೆಂಟ್ ವೆರೈಟಿ ಆಗಿ ಟ್ರೈ ಮಾಡ್ತಿದ್ದೀನಿ. ಸೊ ಮೊದಲಿಗೆ ಮಕಾನನ 1 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ ಅಲ್ಲಿ ಫ್ರೈ ಮಾಡಿ ಅದನ್ನ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಂತಿದ್ದೀನಿ. ಇನ್ನು ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಗ್ರೀಕ್ ಯೋಗಟ್ ನ ಹಾಕಿ ಅದನ್ನ ಒಂದು 10 to 15 ಮಿನಿಟ್ಸ್ ಗ್ರೀಕ್ ಯೋಗಟ್ ಅಲ್ಲೇ ನೆನೆಯಕ್ ಬಿಡ್ಬೇಕು. ಅದು ಚೆನ್ನಾಗಿ ನೆನೆಬೇಕಾದ್ರೆ ನಾನು ಇನ್ನೊಂದ್ ಕಡೆ ಅದೇ ಕುಕಿಂಗ್ ಪ್ಯಾನ್ಗೆ ಒಂದ್ ಸ್ವಲ್ಪ ಆಯಿಲ್ ನ ಹಾಕೊಂಡು ಅದಕ್ಕೆ ಒಂದ್ ಸ್ವಲ್ಪ ಆನಿಯನ್ ಮತ್ತೆ ಕ್ಯಾಪ್ಸಿಕಮ್ ಅಂಡ್ ಸ್ವೀಟ್ ಕಾರ್ನ್ ಇದಿಷ್ಟು ಹಾಕೊಂಡು ಒಂದು ಒಗ್ಗರಣೆನ ನಾನು ರೆಡಿ ಮಾಡ್ಕೊಂತಿದ್ದೆ. ಯೂಶಲಿ ನಾವು ರಾಯ್ತಾ ಎಲ್ಲ ಮಾಡ್ತೀವಲ್ಲ ಪಲಾವ್ಗೆ, ಟೊಮೆಟೊ, ಆನಿಯನ್ ಇಲ್ಲ ಕುಕುಂಬರ್ ಹಾಕಿ ಆ ತರನು ನೀವು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಟೇಸ್ಟ್ ಇರ್ಲಿ ಅಂತ ಈ ತರ ಕ್ಯಾಪ್ಸಿಕಮ್, ಸ್ವೀಟ್ ಕಾರ್ನ್, ಆನಿಯನ್ ಮತ್ತೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಮತ್ತೆ ಪೆಪ್ಪರ್ ಪೌಡರ್ ಇದಿಷ್ಟು ಹಾಕೊಂಡು ಈ ಒಂದು ಫ್ರೈ ನ ರೆಡಿ ಮಾಡ್ಕೊಂಡೆ. ಈ ಏನ್ ಮಾಡಿರ್ತೀವಿ ಈ ಫ್ರೈ ಮಾಡಿರುವಂತ ಐಟಮ್ ನ ಈಗಾಗ್ಲೇ ನೆಂದಿರುವಂತಹ ಮಕಾನಾಗೆ ಆಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಗಾರ್ನಿಶ್ಗೆ ಅಂತ ಒಂದ್ ಸ್ವಲ್ಪ ಕಡಲೆ ಬೀಜನ ಸಾಲ್ಟ್ ಅಲ್ಲಿ ಹುರ್ಕೊಂಡಿದ್ದೆ. ಅದನ್ನ ಮತ್ತೆ ಸ್ಪ್ರಿಂಗ್ ಆನಿಯನ್ ಇದಿಷ್ಟನ್ನು ನೀವು ಗಾರ್ನಿಶ್ಗೆ ಹಾಕೊಂಡು ಮಿಕ್ಸ್ ಮಾಡಿ ತಿಂದ್ರೆ ಟೇಸ್ಟಿ ಆಗಿರುವಂತಹ ಈ ಮಕಾನ ಚಾಟ್ ರೆಡಿ ಆಗೋಯ್ತು ಅಂತ ಹೇಳ್ಬೋದು. ಡೆಫಿನೆಟ್ ಆಗಿ ನೀವು ಕೂಡ ಅದನ್ನ ಟ್ರೈ ಮಾಡಿ. ಯಾವಾಗ್ಲೂ ಯೂಶಲ್ ಆಗಿ ತಿನ್ನೋದ್ಕಿಂತ ಈ ತರ ಒಂದು ಮಕಾನ ಚಾಟ್ ನೀವು ತಿಂದಿರಲ್ಲ, ಸೊ ಡೆಫಿನೆಟ್ ಆಗಿ ಟ್ರೈ ಮಾಡಿ. ಇನ್ನು ಈವ್ನಿಂಗ್ ಒಂದು ಬರ್ಡೇ ಪಾರ್ಟಿ ಇತ್ತು, ಸೊ ಮಗುನ್ ಕರ್ಕೊಂಡ್ ಬಂದಿದ್ದೆ. ನಮ್ಮ ಮನೆಯವರು ಊರಲ್ಲಿ ಇಲ್ಲದೆ ಇರೋದ್ರಿಂದ ನಮ್ಮ ಮಾವ ಕೂಡ ಜೊತೆಗೆ ಬಂದಿದ್ರು. ಇದು ಬಂದು ನಮ್ಮ ಪರಿಚಯದವ್ರ ಮಗಂದು ಒಂದು 5th ಇಯರ್ ಬರ್ಡೇ. ನೀವಿಲ್ಲಿ ನೋಡ್ಬೋದು ಅವ್ರ ಪೇರೆಂಟ್ಸ್ ಬಂದು ದೊಡ್ಡ ಕನ್ನಡದ ಅಭಿಮಾನಿಗಳು, ಅದರಿಂದ ಕನ್ನಡದಲ್ಲೇ ಬ್ಯಾನರ್ ಕೂಡ ಪ್ರಿಂಟ್ ಮಾಡಿಸಿದ್ರು. ಇನ್ನು ಒಳಗೆ ವೆಲ್ಕಮ್ ಡ್ರಿಂಕ್ ಆಗಿ ವಾಟರ್ ಮಿಲನ್ ಜ್ಯೂಸ್ ಕೊಡ್ತಾ ಇದ್ರು. ಜೊತೆಗೆ ಬೇಬಿಕಾರ್ನ್ ಸ್ಟಾರ್ಟರ್ ಕೂಡ ಇತ್ತು. ನಾನೇನು ಸ್ಟಾರ್ಟರ್ ತಿಂದಿಲ್ಲ, ಸೊ ಜ್ಯೂಸ್ ಕುಡಿದು ಒಳಗೆ ಬಂದೆ. ಇನ್ನು ಬರ್ಡೇ ಅರೇಂಜ್ಮೆಂಟ್ಸ್ ಎಲ್ಲ ಒಳಗೆ ಬರ್ತಿದ್ದಂಗೆ ನೀವು ನೋಡ್ಬೋದು. ಮೊದಲಿಗೆ ಬೊಂಬಾಯಿ ಮಿಠಾಯಿ, ಪಾಪ್ಕಾರ್ನ್ ಕೌಂಟರು, ಚಾಕ್ಲೇಟ್ ಫೌಂಟೇನ್ ಆಗಿರ್ಬೋದು, ಕಾಟನ್ ಕ್ಯಾಂಡಿ, ಆಮೇಲೆ ಮಕ್ಕಳಿಗೆ ಅಂತ ಈ ಕ್ಯಾರಿಕೇಚರ್ ಡ್ರಾಯಿಂಗ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ಇನ್ನು ಅಲ್ಲಿ ಟ್ಯಾಟೂ ಆರ್ಟಿಸ್ಟು, ಬೆಲೂನ್ ಆರ್ಟಿಸ್ಟ್ಗಳೆಲ್ಲ ಇದ್ದರು. ಇನ್ನು ಅದರಲ್ಲಿ ನನಗೆ ಸ್ಪೆಷಲ್ ಅನಿಸಿದ್ದು ಈ ಪಾಟ್ರಿ ಮೇಕಿಂಗು. ಮಕ್ಳ ಕೈಯಲ್ಲೇ ಈ ಪಾಟ್ರಿ ಮೇಕಿಂಗ್ನೆಲ್ಲ ಮಾಡಿಸ್ತಿದ್ರು. ಮಕ್ಕಳನ್ನ ಎಂಗೇಜ್ಡ್ ಆಗಿ ಇಡುವಂಥ ಈ ಆ್ಯಕ್ಟಿವಿಟಿ ಕೂಡ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಇನ್ನು ಅದ್ರ ಜೊತೆಗೆ ಕಾರ್ಟೂನ್ ಕ್ಯಾರೆಕ್ಟರ್ಸ್ನ ಕೂಡ ಇಲ್ಲಿ ಎಲ್ಲ ಕರೆಸಿದ್ರು. ತುಂಬ ಚೆನ್ನಾಗಿತ್ತು. ಜೊತೆಗೆ ಮ್ಯೂಸಿಕ್ ಬ್ಯಾಂಡ್ ಕೂಡ ಎಲ್ಲ ಕರೆಸಿದ್ರು. ಎಲ್ಲರನ್ನೂ ಒಂಥರ ಎಂಗೇಜ್ಡ್ ಆಗಿ ಇಟ್ಟಿತ್ತು ಈ ಪಾರ್ಟಿ ಅಂತ ಹೇಳ್ಬೋದು. ಇನ್ನು ಇಲ್ಲಿ ಚಿಕ್ಕ ಪುಟಾಣಿ ಡ್ರಮ್ಸ್ನೆಲ್ಲ ಬ್ಯಾಂಗ್ ಮಾಡ್ತಿದ್ದಾನಲ್ಲ, ಅವನೇ ಬರ್ಡೇ ಬಾಯ್. ಅವನಿಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆಯೋ ಅದನ್ನೇ ಕಲೀಲಿ ಅಂತ ಅವ್ರ ತಂದೆ ತಾಯಿ ಕೂಡ ಪ್ರೋತ್ಸಾಹ ಮಾಡಿದ್ದಕ್ಕೆ ಇವತ್ತು ಅವನ ಬರ್ಡೇ ದಿನ ಅವನೇ ಬ್ಯಾಂಗ್ ಮಾಡ್ತಿದ್ದಾನೆ. ಇನ್ನು ಸ್ಟೇಜ್ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಎಲ್ಲ ಸ್ಪೈಡರ್ ಮ್ಯಾನ್ ಥೀಮಲ್ಲೇ ಮಾಡಿದರು. ಕೇಕ್ ಕೂಡ ಸ್ಪೈಡರ್ ಮ್ಯಾನ್ ಥೀಮಲ್ಲೇ ಮಾಡಿದರು. ಓವರ್ ಆಲ್ ಬರ್ಡೇ ತುಂಬ ಚೆನ್ನಾಗೇ ನಡೀತು. ಪ್ರತಿಯೊಂದನ್ನು ಚೆನ್ನಾಗಿ ಮಾಡಿಸಿದ್ರು ಅಂತಲೇ ಹೇಳ್ಬೋದು. ಇನ್ನು ಅವ್ರ ಪರ್ಮಿಷನ್ ಕೇಳಿಕೊಂಡೆ ನಾನು ಈ ಎಲ್ಲ ವಿಡಿಯೋನೂ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ಮನೇಲಿದ್ದಿದ್ರು ನಾನು ಸೂಪ್ ಮಾಡ್ಕೊತಿದ್ದೆ. ಸೊ ಇಲ್ಲೂ ಸೂಪ್ನೇ ಡಿನ್ನರ್ ಆಗಿ ಸ್ವೀಟ್ ಕಾರ್ನ್ ಸೂಪ್ನೇ ಕುಡಿದೆ. ಇನ್ನು ವೆರೈಟೀಸ್ ಆಫ್ ಐಟಮ್ಸ್ ಮಾಡಿದರು, ಬಟ್ ನಾನು ಯಾವುದು ನೋಡೋಕ್ಕೂ ಹೋಗಿಲ್ಲ. ನೋಡಿದ್ರೆ ಇನ್ನು ತಿನ್ನಬೇಕು ಅಂತ ಅನಿಸುತ್ತೆ ಅಂತ ವೀಡಿಯೋನೂ ಮಾಡ್ಕೊಳ್ಳಿಲ್ಲ. ಜಸ್ಟ್ ಸೂಪ್ನ ಕುಡಿದೆ. ಅಟ್ಲೀಸ್ಟ್ ನಾನು ಸಲಾಡು ಇಲ್ಲ ಏನಾದರೂ ವೆಜಿಟೇಬಲ್ ಕರಿ ಆ ಥರ ಏನಾದರೂ ತಿನ್ನೋಣ ಅಂತಲೇ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಯಾಕೋ ಮೂಡ್ ಆಫೇ ಆಯಿತು. ಇನ್ನು ಇದಾಗಿತ್ತು ಇವತ್ತಿನ ವ್ಲಾಗ್. ಅದು ಅಲ್ಲದೆ ನಾನು ಶೇರ್ ಮಾಡಿರುವಂತಹ ವೆಯ್ಟ್ ಲಾಸ್ ರೆಸಿಪಿ ಖಂಡಿತವಾಗ್ಲೂ ನಿಮ್ಮ ಡಯಟ್ ರುಟೀನಲ್ಲಿ ಟ್ರೈ ಮಾಡಿ ಅಂತೀನಿ. ಇನ್ನು ನ್ಯೂ ಇಯರ್ಗೆ ಒಂದೇ ದಿನ ಬಂದೇ ಬಿಡ್ತು. ಸೊ ನಿಮ್ಮ ನ್ಯೂ ಇಯರ್ ರೆಸಲ್ಯೂಷನ್ ಏನು ಅನ್ನೋದನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನನ್ನ ನ್ಯೂ ಇಯರ್ ರೆಸಲ್ಯೂಷನ್ ಇಷ್ಟೇ. ನನ್ನ ಯಾರು ವ್ಯಾಲ್ಯೂ ಮಾಡ್ತಾರೋ ಅಂಥವ್ರಿಗೆ ನಾನು ವ್ಯಾಲ್ಯೂ ಮಾಡ್ತೀನಿ. ನನ್ನ ಯಾರು ವ್ಯಾಲ್ಯೂ ಮಾಡಲ್ವೋ ಅಂಥವ್ರನ್ನ ನಾನು ವ್ಯಾಲ್ಯೂ ಮಾಡದೇ ಇರೋ ಥರ ದಡ್ಡತನ ಮಾಡಲ್ಲ. ಅಂಥವ್ರನ್ನ ದೂರನೇ ಇಟ್ಬಿಡ್ತೀನಿ. ಅವ್ರು ಮಾಡಿದ್ರು ಅಂತ ನಾವು ಮಾಡೋದು ಹೋದರೆ ನಾವು ಚೀಪಾಗಿ ಹೋಗ್ತೀವಿ. ಸೊ ದೂರ ಇಟ್ಬಿಟ್ರೆ ಅವ್ರದ್ದು ಯಾವುದೇ ಥರ ಸಂಪರ್ಕನೇ ಇಟ್ಕೊಳ್ಳೋದು ಇರಲ್ಲ ಅಲ್ಲ, ಆವಾಗ ನಾವು ಆರಾಮಾಗಿರ್ಬೋದು. ಸುಮ್ಮನೆ ಅವ್ರ ಜೊತೆ ನಾವು ಸಂಪರ್ಕ ಇಟ್ಕೊಳ್ಳೋದು ಬೇಡ, ತಲೆನೋವು ಬೇಡ, ಆ ನೆಗೆಟಿವ್ ವೈಬ್ಸೇ ಬೇಡ. ದೂರ ಇದ್ದಷ್ಟು ಒಳ್ಳೆಯದು. ಸೊ ದೊಡ್ಡವ್ರು ಹೇಳ್ತಾರಲ್ಲ, ದುಷ್ಟರನ್ನ ಕಂಡ್ರೆ ದೂರ
ಇರಬೇಕು ಅಂತ, ಹಾಗೆ ಅದನ್ನೇ ಪಾಲನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.